ಹಾಯ್ ನಮಸ್ಕಾರ. ನಾನು ನಿಮ್ಮ ಪುನೀತ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಕೆಲವೊಂದು ಸನ್ನಿವೇಶದಲ್ಲಿ ಏನಾಗುತ್ತಪ್ಪ ಅಂದ್ರೆ ದುಡ್ಡು ಎಷ್ಟೇ ಇರ್ಲಿ, ಒಬ್ಬ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಕೆಲವೊಂದ್ಸರಿ ದುಡ್ಡು ಇದ್ರೂ ಕೂಡ ನೆಮ್ಮದಿ ಕೂಡ ಹುಡ್ಕೋಕ್ ಆಗೋದಿಲ್ಲ. ಹಂಗಾಗಿ ಕೆಲ ದುಡ್ಡೂ ಇಲ್ಲ ನೆಮ್ಮದಿನೂ ಇಲ್ಲ ಅಂದಾಗ ಆ ಮನುಷ್ಯ ಏನಾಗ್ಬೋದು ಅಲ್ವಾ? ಈ ಕಡೆ ನೆಮ್ಮದಿನೂ ಹೋಗಿರುತ್ತೆ, ಆ ಕಡೆ ದುಡ್ಡು ಹೋಗಿರುತ್ತೆ. ಆದ್ರೆ ಮನುಷ್ಯ ನರಕ ಯಾತನೆಯನ್ನ ಅನುಭವಿಸಿರ್ತಾನೆ. ಇವತ್ತು ವಿಚಾರ ಏನ್ ಹೇಳಕ್ ಇಷ್ಟ ಬಂದಿದ್ದೀನಿ ಅಂದ್ರೆ, ಏನು ಬದನೇಕಾಯಿ ಕತೆ ಹೇಳನ್ರಿ. ಯಾವ ಮನ್ಸಿಗೆ ನಿಮ್ಮದಿ ಯಾವುದು ಅಂತಲ್ಲಿ ಈಗಿನ ಇದರಲ್ಲಿ ಹೆಣ್ಮಕ್ಳು ಕಾಟ ತುಂಬ. ಈಚೆಗೆ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಅಂದರೆ ಮದುವೆ ಆಗ್ತಾರೆ, ಡೈವರ್ಸ್ ಆಗ್ತಾರೆ. ಡೈವರ್ಸ್ ಹಾಕೋದಾದರೆ ಮದುವೆ ಯಾಕೆ ಆಗ್ಬೇಕಲ್ವಾ? ಒಂದು ಕಾಲದಾಗ ಇತ್ತು ಗಂಡನೇ ದೇವರು, ಗಂಡನೇ ಬಿಟ್ಟರೆ ಅಂತ. ಈಗ ಗಂಡನ ದೇವ್ರ ಥರ ಕಾಣಿಸ್ತಾನೆ, ಮಿಂಡ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಗಂಡ ಕಟ್ಕೊಳ್ಳೋಕ್ಕಿಂತ ಮುಂಚೆ ಅವನು ದೇವ್ರ ಥರನೇ ಕಾಣಿಸ್ತಾನೆ, ಕಟ್ಕೊಂಡ್ಮೇಲೆ ದೇವ್ರ ಥರ ಕಾಣಿಸ್ತಾನೆ. ಮಿಂಡ ಅವಾಗ ತುಂಬ ಚೆನ್ನಾಗಿ ದೇವತಾ ಮನುಷ್ಯನ ಥರ ಕಾಣಿಸ್ತಾನೆ ಅಲ್ವಾ? ಸುಮ್ಮನೆ ಒಬ್ಬ ಕುಮಾರ ಎಂಬವನಿಗೆ ಏನಾಗ್ಬಿಟ್ಟಿದೆ ಅಂದರೆ, ಒಬ್ಬ ಹುಡುಗಿ ಮದುವೆ ಆಗಿ ಸುಮ್ಮನೆ ಯಾವುದೋ ಚಿಕ್ಕ ಪುಟ್ಟ ಮೊಬೈಲ್ ವಿಚಾರಕ್ಕೆ, ಚಿಕ್ಕ ಪುಟ್ಟ ಗಲಾಟೆಗೆ ಅವಳದೇ ತಪ್ಪಿದ್ರೂ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಗಂಡನ ಜೀವನಾಂಶ ಕೇಳೋದೇ ದೊಡ್ಡ ಹಿಂಸೆ. ಈಗ ಏನಿಲ್ಲ, ಅವನು ಸಾಯಿಸ್ಬೇಕಂದ್ರೆ ಕೊಲೆ ಮಾಡಬೇಕಾಗಿಲ್ಲ. ಹೆಣ್ಮಕ್ಳು ತಗೊಂಡೋಗಿ ಕೋರ್ಟ್ನಲ್ಲಿ ಜೀವನಾಂಶ ಅಂತ ಒಂದು ಕೇಸ್ ಹಾಕ್ಬಿಟ್ರೆ ಮುಗೀತು, ಅವ ಸತ್ತಂಗೆ. ಅದೇನಪ್ಪ ಅಂದರೆ, ಅಕಸ್ಮಾತ್ ಹೆಣ್ಮಕ್ಳು ಗಂಡ ಕೈ ಕೊಟ್ಟ ಮಿಂಡನು ಹಾಗೆ ಮಾಡಿದರೆ ಏನು ಮಾಡ್ತಾರೆ? ಗಂಡ ದೇವತಾ ಮನುಷ್ಯ, ದೇವ್ರ ಥರ ನೋಡ್ಕೊಂಡಿರ್ತಾನೆ, ಅದರಲ್ಲಿನೂ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಹೋಗಿರ್ತಾರೆ. ಮಿಂಡ ದೆವ್ವ ಇದ್ದಂಗೆ, ಅಲ್ಲಿ ಮಿಸ್ಟೇಕ್ ಆದರೆ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕೆಂದರೆ ಹೊಸದಾಗೆ ಗಂಡ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ದೊಡ್ಡ ಬೆಟ್ಟು ಥರ ಅಂದ್ಕೊಂಡ್ಬಿಡ್ತಾರೆ. ಅದು ಮಿಂಡ ಇನ್ನೂ ದೊಡ್ಡ ಮಿಸ್ಟೇಕ್ ಮಾಡಿರ್ತಾನೆ, ಮುಂದೆ ಹೋಗಕ್ಕೆ ದಾರಿ ಇರಲ್ಲವಲ್ಲ, ಗಂಡನೂ ಇಲ್ಲ ಮಿಂಡನೂ ಇಲ್ಲ ಅನ್ನಂಗೆ ಆಗ್ಬಿಡ್ತಾನೆ, ಮುಚ್ಚಿಕೊಂಡಿರ್ತಾರೆ. ಇದೇ ಹೋಗಿ ನೋಡಿ ಎಲ್ಲಾದರೂ. ಇಲ್ಲ, ನಮ್ಮ ಕುಮಾರನಿಗೆ ನಮ್ಮ ಹೆಂಡತಿ ಜೀವನಾಂಶ ಕೇಳ್ತಾಳೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿ ಅದೇ ನೆಮ್ಮದಿಯಾಗಿ ಅಂತ ಹೇಳಿದ್ದು. ಏನು ಕತೆ ಹೇಳೋಣ? ಕತೆ ಹೇಳಿದ್ರೆ ಯಾರು ಕೇಳ್ತಾರೆ? ಈಗ ಅಡುಗೆ ಲಜ್ಜಿ ಕತೆ ಹೇಳಿದ್ರೆ ಯಾರೂ ಕೇಳಲ್ಲ. ಈಗ ಏನು ಮಾಡೋದು? ಒಂದು ಪ್ಲ್ಯಾನಿಂಗ್ ಮಾಡಿದ್ದೀನಿ. 180 ಊರು, 180 ಡೇಸ್ ಒಂದು ಜರ್ನಿ ಮಾಡ್ತಾಯಿದ್ದೀನಿ. ಆ ಜರ್ನಿ ಒಳಗೆ 4 ಲಕ್ಷ ಕೊಡಬೇಕು. ಪ್ಲ್ಯಾನ್ ಹೆಂಗಿದೆ ಕಮೆಂಟ್ ಮಾಡಿ. ವಿಚಾರ ಏನಪ್ಪ ಅಂದರೆ, ನಮ್ಮ ಕುಮಾರನಿಗೆ ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ, ಮುದ್ದ ಚಿನ್ನ ಅಂದ್ಕೊಂಡು ಚೆನ್ನಾಗೇ ಇರ್ತೀವಿ. ಏನೋ ಸ್ವಲ್ಪ ಮಿಸ್ಟೇಕ್ ಆದ ತಕ್ಷಣ ಎಲ್ಲ ಜನ ಸೇರಿಕೊಂಡು ಅದನ್ನೇ ದಂಗೆ ಎಬ್ಬಿಸ್ಬಿಟ್ಟು, ಬಟ್ ಈ ಕೋರ್ಟು ಒಂಥರ ಭಾರಿ ಮೋಸ ರೀ. ಹೆಂಡತಿ ತಪ್ಪಿದ್ರೂ ಕೋರ್ಟು ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡುತ್ತೆ, ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಆದರೆ ಗಂಡನ ಜೀವನನ ನರಕ ಮಾಡುತ್ತೆ. ಎಸ್, ನೀವು ಒಂದು ಸಾರಿ ಕೋರ್ಟಿಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಹೋಗೋದು ಬೇಡ, ಒಂಥರ ನರಕ ಇದ್ದಂಗೆ. ಆ ನರಕಕ್ಕೆ ಹೋಗಿ ಆ ನರಕದ ಯಾತನೆ ಯಾಕೆ ಬೇಕು ಅಲ್ವಾ? ಈಗ ಸಮಸ್ಯೆ ಇಷ್ಟೇ, ಜೀವನಾಂಶ ಪರಿಹಾರವನ್ನು ನಾವು ರೆಡಿ ಮಾಡಿಕೊಡ್ಬೇಕು ನಮ್ಮ ಕುಮಾರನಿಗೆ. ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇದು 1000 ಸರಿ ಇರಲಿ, ಹೆಂಡ್ತಿದು 1000 ತಪ್ಪಿರಲಿ, ಆದರೆ ನ್ಯಾಯ ಸಿಗುತ್ತೆ. ನ್ಯಾಯ ಸಿಗೋದ್ರೊಳಗೆ ನಮ್ಮ ಬಾಳು ನ್ಯಾಯಪಾಡಾಗಿರುತ್ತೆ ಅಷ್ಟೇ. ಕೋರ್ಟು ಅಂದರೆ ಪ್ರಶ್ನೆ ಹೇಳ್ತೀನಿ ಕೇಳಿ. ಅದ್ರ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ನಾವು. 180 ದಿನ ಅಂದರೆ 180 ದಿನ ನಾವು ಪಯಣ ಬೆಳೆಸ್ತಾಯಿದ್ದೀನಿ. ಇದು 180 ದಿನದಲ್ಲಿ ಪಯಣ ಬೆಳೆಸಿ ನಮ್ಮ ಕುಮಾರನಿಗೆ ಜೀವನಾಂಶವನ್ನು
ಧಾರಾಳವಾಗಿ ದೊಡ್ಡ ಈ ಮೋಸಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ. ಏನು ಮಾಡೋದು, ಸಾಲ ಮಾಡೋ ಹಾಗಿಲ್ಲ. ಆ ಸಾಲ ಮಾಡಿದರೆ ಜೀವನದ ಪ್ರಾಬ್ಲಮ್ಮು ಅವೆಲ್ಲ ದೊಡ್ಡ ಸಮಸ್ಯೆ ಇರ್ತಾವೆ. ಏನು ಮಾಡೋಕ್ಕಾಗಲ್ಲ. ಸಾಲ ಗೀಲ ಮಾಡ್ಕೊಂಡು ನಾವು ಬದುಕಕತ್ತಿದ್ರೆ ಅವರಿಗೆಲ್ಲ ಕೊಟ್ಟರೆ ಹೆಂಗಿರುತ್ತೆ. ಇದೇ ಥರ 180 ದಿನ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ಪ್ರತಿಯೊಂದು ಊರನ್ನು ನಾನು ತೋರಿಸ್ತೀನಿ. 180ವರೆಗೂ ನಮ್ಮ ಕುಮಾರಿಗೆ ಜೀವನಾಂಶವನ್ನು ನಾವು ಕೊಡಿಸ್ತೀವಿ. ಹಾಗಾಗಿ 180 ದಿನ ಡೇಸ್ಗಳನ್ನು ನೀವು ನೋಡ್ತೀರಿ. ಡೇಸನ್ನು ನೋಡಿ ಈ ಥರ ಕೊಡಬೇಕು. ಈ ಥರ ಯಾಕೆಂದರೆ ನಾವು ಈ ಥರದ್ದು ಇರಬೇಕು ರೀ. ಈ ಥರ ಇಲ್ಲ ಅಂದರೆ ಭಾಳ ಕಷ್ಟ. ಭಾಳ ಜೀವನದಲ್ಲಿ ಕೆಲವೊಂದು ಸಕ್ಸಸ್ ಮಾಡೋದು ಭಾಳ ಕಷ್ಟ. ಹಾಗಾಗಿ ಜೀವನದಲ್ಲಿ ಈ ಥರ ಇರಬೇಕು. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಂಗಿರೋದ್ರಿಂದ ಈ ಥರ ಎಲ್ಲ ಇರಬೇಕು. ನೋಡ್ತಾಯಿರಿ, ಕೇಳ್ತಾಯಿರಿ, ಲೈಕ್ ಮಾಡ್ತಾಯಿರಿ ಮತ್ತು ಶೇರ್ ಮಾಡ್ತಾಯಿರಿ. ಪುನಿ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನು ಮುಂದೆ ಹೊಸ ಥರದ ವೀಡಿಯೋ ಹಾಕ್ತೆ ಕಣ್ರಿ, ಮರಿಬೇಡ್ರಿ. ಓಕೆ, ಬಾಯ್. ನಾಳೆ ವೇಟ್ ಮಾಡಿರಿ.